ಜೆಪಿ ನಗರದ HDFC ಬ್ಯಾಂಕ್ನಿಂದ ಹಣವನ್ನು ತರ್ತಾ ಇದ್ದಂತಹ CMS ವಾಹನವನ್ನು ಅಡ್ಡಗಟ್ಟಿ ಹಾಡ ಹಗಲೇ ಮಠ ಮಧ್ಯಾಹ್ನದ ಹೊತ್ತಿಗೆ ಖದೀಮರು ದರೋಡೆಕೋರರು ದರೋಡೆ ಮಾಡಿರುವಂತಹ ಘಟನೆ ನವೆಂಬರ್ 19ರಂದು ಬೆಳಕಿಗೆ ಬಂದಿದೆ. ನವೆಂಬರ್ 19 ಮಧ್ಯಾಹ್ನ 1:30 ಹೊತ್ತಿಗೆ ನಡೆದಿರುವಂತಹ ಘಟನೆ ಅಂತ ಮಾಹಿತಿ ಇದೆ. ಆದರೆ ಸಂಜೆ 4ರಿಂದ 5 ಗಂಟೆ ಹೊತ್ತಿಗೆ ಎಲ್ಲ ಕಡೆ ಈ ವಿಚಾರ ವೈರಲ್ ಆಗಿದೆ. ಡೈರಿ ಸರ್ಕಲ್ ಬಳಿ ಸಿಬ್ಬಂದಿಯನ್ನ ಬಿಟ್ಟು ಹಣದ ಸಮೇತ ರಾಬರ್ಸ್ ಎಸ್ಕೇಪ್ ಆಗಿರುವಂತಹ ಮಾಹಿತಿ ಇದೆ. ಸೊ ಈ ವಿಚಾರದ ಬಗ್ಗೆ ಸಾಕಷ್ಟು ಆತಂಕ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಬಿಹಾರದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ದರೋಡೆ ಆಗಿರೋ ಬಗ್ಗೆ ಓದ್ತಾ ಇದ್ವಿ, ಕೇಳ್ತಾ ಇದ್ವಿ. ಆದ್ರೆ ಬೆಂಗಳೂರಿನಲ್ಲೇ ಮಠ ಮಧ್ಯಾಹ್ನ ಈ ರೀತಿಯಾಗಿ ದರೋಡೆ ಆಗಿರೋದು ಜನರ ಆತಂಕಕ್ಕೆ ಕಾರಣ ಆಗಿದೆ. ಸದ್ಯ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಘಟನೆ ನಡೆದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಘಟನೆ ಹೇಗಾಯಿತು ಇದೆಲ್ಲವನ್ನು ಕೂಡ ಚಾಲಕನ ಬಳಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ.